ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸೋನಿಯಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚೆನ್ನಾಗಿದ್ರಿ ಅಂತ ಭಾವಿಸ್ತೀನಿ. ನಾವು ಕೂಡ ನಮ್ಮ ಮನೆಯೊಳಗೆ ಎಲ್ಲರೂ ಚೆನ್ನಾಗಿದ್ದೀವಿ. ಇವತ್ತು ಬಂದು 25th ಡಿಸೆಂಬರ್, ಕ್ರಿಸ್ಮಸ್. ಸೊ ಇವತ್ತಿಂದ ನಮ್ಮ ಸಾನ್ವಿಗೆ ಹಾಲಿಡೇ ಸ್ಟಾರ್ಟ್ ಆಗ್ಯಾವ್ರಿ. ಸೊ ಹಾಗಾಗಿ ನಮ್ಮ ಮನೆಯವ್ರಿಗೂ ಒಂದು 3 to 4 days ಕಂಟಿನ್ಯೂ ಹಾಲಿಡೇಸ್ ಇತ್ತು. ಸೊ ಹಾಗಾಗಿ ಮನೆಯೊಳಗೆ ಕುತ್ಕೊಂಡು ಏನು ಮಾಡೋದು ಅಂತ ವಿಚಾರ ಮಾಡತ್ತಿದ್ರು. ನಡೀರಿ ಎಲ್ಲರೂ ಒಂದು ಸ್ವಲ್ಪ ಮಾಲಿಗೆ ಹೋಗಿ ಬರೋನು ಅಂತ ಅನ್ಕೊಂಡಿವಿ. ಹಾಗಾಗಿ ಎಲ್ಲರೂ ಒಂದು ಸ್ವಲ್ಪ ಮಾಲಿಗೆ ಹೊಂಟಿವಿ. ನಾನು, ನಮ್ಮ ಮನೆಯವರು ಮತ್ತು ನನ್ನ 2 ಮಕ್ಕಳು ಹಿಂಗೆ ಎಲ್ಲರೂ ಕೂಡಿ ಮಾಲಿಗೆ ಹೊಂಟಿವಿ. ಆ್ಯಕ್ಚುಲಿ ನಮ್ಮ ಮನೆಯವ್ರು ಪ್ರತಿ ಸಲ ನೆಕ್ಸಸ್ಗೆ ಒಯ್ತಿರಿದ್ರು. ಬಟ್ ಈ ಸಲ ನಾನು ಏನು ಹೇಳತ್ತೀನಿ ಹೋಗುದತ್ತೆ. ನೀವು ಲ್ಯಾಪ್ಟಾಪ್ ಚಲೋಯ್ತಲ್ವ, ಮೊದಲೇ ಬಂದ್ ಮಾಡ. ಸೊ ಹಾಗಾಗಿ ಎಲ್ಲರೂ ಕೂಡಿ ನಾವು ಎಲ್ಲಿ ಹೋಗೋನು ಪ್ಲಾನ್ ಮಾಡೀವಿ ಅಂದ್ರೆ ಓರಿಯನ್ ಮಾಲ್ಗೆ ಹೋಗ್ಬೇಕಂತ ಮಾಡೀವಿ. ಸೊ ಹಾಗಾಗಿ ಎಲ್ಲರೂ ಓರಿಯನ್ ಮಾಲ್ಗೆ ಹೊಂಟೀವಿ. ಆ್ಯಕ್ಚುಲಿ ನಾನು ಬೆಂಗಳೂರೊಳಗೆ ಬಂದನ 6 years ಆಯ್ತು. ಬಟ್ ಇನ್ನೂವರೆಗೂ ಅದು ಓರಿಯನ್ ಮಾಲ್ ನೋಡಿರಲಿಲ್ಲ. ಇದು ನನಗೊಂದು ಎಲ್ಲರೂ ಭಾಳ ಹೇಳ್ತಿರು ಓರಿಯನ್ ಮಾಲ್ ಅಂತ. ಸೊ ಹೆಂಗಾರ ಐತಿ ಅಂತ ನೋಡ್ಬರೋನು ಬರ್ರಿ ಅಂತ ಅಂದಿನಿ ಇವ್ರಿಗೆ. ಸೊ ಹಂಗಾಗಿ ಇವ್ರು ಕರ್ಕೊಂಡು ಹೊಂಟಾರಿ ನಮ್ನೆಲ್ಲರೂ. ಬಟ್ ರಶ್ ಐತಿ ಅಂತ ನಾತರು ನೋಡಬೇಕು. ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತತ್ರಿ ಏನು ಅಂತ. ಓರಿಯನ್ ಮಾಲ್ ಮತ್ತು ಅಲ್ಲೇನ ಆನ್ ದಿ ವೇ ಫಸ್ಟ್ ನಾವು ಮಂತ್ರಿ ಸ್ಕ್ವೇರ್ ಮಾಲ್ ಮ್ಯಾಗಿಂದ ನಾವು ಓರಿಯನ್ ಮಾಲ್ಗೆ ಹೋಗ್ಬೇಕು. ಸೊ ಹಾಗಾಗಿ 2 ಮಾಲ್ ಹೋಗಿ ಬರೋಣ. ಮಂತ್ರಿ ಸ್ಕ್ವೇರ್ ಮಾಲ್ಗೆ ಹೋಗಿದ್ದೆ ನಾನು. ನನ್ನ ಮ್ಯಾರೇಜ್ ಆದ ತಕ್ಷಣ ಒಂದು 2 to 3 months ಹೋಗಿದ್ದೆ ನಾ ಅಲ್ಲಿ. ಬಟ್ ಓರಿಯನ್ ಮಾಲ್ಗೆ ಹೋಗಿರ್ಲಿಲ್ಲ. ಸೊ ಹಂಗಾಗಿ 2 ನೋಡ್ಕೊಂಡು ಬರೋನು ನಡೀರಿ ಅಂತ ಹೊಂಟಿವ್ರಿ. ಸೊ ನೀವು ಕೂಡ ಯಾರು ನೋಡಿಲ್ಲಪ್ಪ ಓರಿಯನ್ ಮಾಲ್ ಅವ್ರು ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ನನ್ನ ವಿಡಿಯೋನ ಲಾಸ್ಟ್ ವರ್ಗು ನೋಡ್ರಿ. ಅಂದ್ರೆ ನೀವು ಕೂಡ ಓರಿಯನ್ ಮಾಲ್ ಮನೆಯೊಳಗೆ ಕುತ್ಕೊಂಡು ಎಂಜಾಯ್ ಮಾಡ್ತೀರಿ. ಸೊ ಲೆಟ್ಸ್ ಗೋ. ಗೈಸ್, ಟ್ರಾಫಿಕ್ ನೋಡ್ಬೋದು, ಸಿಕ್ಕಾಪಟ್ಟಿ ಟ್ರಾಫಿಕ್ ಇತ್ರಿ. ಲಿಟ್ರಲಿ ಹೇಳ್ಬೇಕಂದ್ರೆ ಮಂತ್ರಿ ಸ್ಕ್ವೇರ್ ಮಾಲ್ದಿಂದ ಓರಿಯನ್ ಮಾಲ್ಗೆ ಬರೋಕೆ ಭಾಳ ಸಮೀಪ ಐತ್ರಿ. ಬಟ್ ಆದರೂ ಕೂಡ ಅಲ್ಲೇ ಹೋಗಾಕನ ಹೇಳ್ಬೇಕಂದ್ರೆ ಒಂದು 20 minutes ರೋಡ್, ಅಲ್ಲಿ ನಮಗೆ 50 minutes ಹತ್ತಿತ್ತು. ಅಷ್ಟೊಂದು ಟ್ರಾಫಿಕ್ ಇತ್ರಿ. ಜಸ್ಟ್ ಓರಿಯನ್ ಮಾಲಿಗೆ ರೀಚ್ ಆದ ತಕ್ಷಣ ಹುಡುಗರು ಕಾರ್ನ್ ಬೇಕು, ಇದು ಬೇಕು ಅಂತ ಹಠ ಮಾಡತ್ತಿದ್ರು. ಹಾಗಾಗಿ ಕಾರ್ನ್ ಅದು ತೊಗೊಂಡಿವಿ. ಫುಲ್ ಒಂಥರ ಮಾಲ್ ದೊಡ್ಡದೈತ್ರಿ. ಕ್ರೌಡ್ ಅಂತೂ ಹೇಳಕ್ಕೂ ಬೇಡ, ಅಷ್ಟೊಂದು ಕ್ರೌಡ್ ಇತ್ರಿ. ಹರ್ಷಿಸ್ವಾಮಿ ಕೂಡ ಅದನ್ನು ಫುಲ್ ಎಂಜಾಯ್ ಮಾಡಿದ್ರು. ಬಟ್ ಅಷ್ಟೇ ಕೂಡ ಸ್ವಲ್ಪ ಇರಿಟೇಟ್ ಕೂಡ ಆತಂತಾನೆ ಹೇಳ್ಬೋದು. ಸೊ ಅದು ಏನು ಅಂತ ವ್ಲಾಗ್ನ ಕೊಡುವವರೆಗೂ ನೀವು ಕೂಡ ಎಂಜಾಯ್ ಮಾಡ್ತೀವಿ. ಬಂದ ತಕ್ಷಣ ಕಾರ್ನ ಚಲೋ ಐತೆ. ಸಿಕ್ಕಾಪಟ್ಟಿ ಕ್ರೌಡ್ ಐತಿ ನೋಡ್ರಿ. ಇಲ್ಲೇ ಬಾಕೆಟ್ ಕ್ರೌಡ್ ಐತಿ. ಸೊ ನನ್ಗೊಂದು ಭಾಳ ದಿನ ಆತಿತ್ತು ಓರಿಯನ್ ನೋಡ್ಬೇಕಂತ. ಸೊ ಹಂಗಾಗಿ ಬಂದಿದ್ವಿ ಕ್ರಿಸ್ಮಸ್ಗೆ. ಸಿಕ್ಕಾಪಟ್ಟೆ ಅಂದ್ರೆ ಬಾಕೆಟ್ ಕ್ರೌಡ್ ಐತಿ.
ಕ್ರೌಡ್ ಐತಿ. ಯಪ್ಪ ಕ್ರೌಡ್ ರೀ ಏನ್ರಿ ಕ್ರೌಡ್ ಅಲ್ಲಿ ನೋಡ್ರಿ ಮಂದಿ ನೋಡ್ರಿ ಯಾರು ಓ ಗೈಸ್ ಇವಾಗ ಔಟ್ಸೈಡ್ ಬಂದೀವಿ ಬಿಕಾಸ್ ಇನ್ಸೈಡ್ ಏನಂತಂದ್ರೆ ರೀ ನಾನು ಜಾಸ್ತಿ ಇದು ಮಾಲ್ ಎಕ್ಸ್ಪ್ಲೋರ್ ಮಾಡಲಿಲ್ಲ. ಅವ ಶಾಪ್ ಅದು ಇರ್ತಾವಂತ ನಾರ್ಮಲಿ ನಾವು ಇದು ಮಾಲ್ಗೆ ಹೋಗಿರ್ತೀವಿ ನೋಡ್ರಿ ಅವ ಶಾಪ್ನೇ ಕೂಡ ಇರ್ತಾವಂತ. ಮತ್ತು ಕ್ರೌಡ್ ಕೂಡ ಜಾಸ್ತಿ ಇತ್ತು. ಹುಡುಗರು ಬ್ಯಾಡ್ ಮಮ್ಮಿ ಔಟ್ಸೈಡ್ ಹೋಗೋಣ ಅಂತ ಅನ್ನಕತ್ರು. ಇನ್ಸೈಡ್ಗಿಂತ ಔಟ್ಸೈಡ್ ಡೆಕೋರೇಷನ್ ಲೈಟಿಂಗ್ಸ್ ಇದೆಲ್ಲ ಮಸ್ತ್ ಮಾಡಿದ್ರು. ಸೊ ಹಾಗಾಗಿ ನಾವು ಔಟ್ಸೈಡ್ ಬಂದಿದ್ವಿ. ಕ್ರೌಡ್ ಅಂತೂ ನೋಡ್ಬೋದು ಸಿಕ್ಕಾಪಟ್ಟಿ ಕ್ರೌಡ್ ಐತ್ರಿ. ಹುಡುಗರು ಭಾಳ ಸೇಫಾಗಿ ನೋಡ್ಕೋಬೇಕು. ಟ್ರೈನ್ ಈ ಥರ ಎಲ್ಲ ಒಂಥರ ಮಜಾ ಐತ್ರಿ. ಬಟ್ ಆದರೂ ಕೂಡ ಕ್ರೌಡ್ ಜಾಸ್ತಿ ನೋಡಿ ಹುಡುಗರು ಭಾಳ ಒಂದು ಸ್ವಲ್ಪ ಇರಿಟೇಟ್ ಮಾಡ್ಕೊಂಡಾರ್ಗತ್ತೆ ಮಾಡ್ಕೊಳತ್ತಿದ್ದು ರೀ. ಸೊ ಮಾತ್ರ ಏನು ಲೈಟಿಂಗ್ಸ್ ಅದು ಔಟ್ಸೈಡ್ ನೋಡ್ತಕ್ಕದಂಥದ್ದು ಇತ್ತು. ಮಸ್ತ್ ಅನ್ನಿಸ್ತ್ರಿ ಹೋಗಿ ಬಂದು ಕೂಡ. ಗಿಫ್ಟ್ ಬಾಕ್ಸ್ ಅಲ್ಲಿ ಬಿಟ್ಟಾರ ನೋಡ್ರಿ ಅದ್ರೊಳಗೆ. ಏನಾಯ್ತು ಮತ್ತ ಅಲ್ಲಿ ಸ್ಯಾಂಟಾ ಅಂತ ಕೆಲ ಹೋಗಾಕ ಬರ್ತದನ. ಮಾಲ್ ಅದು ಎಲ್ಲ ಅಡ್ಡಾಡಿ ಒಂಥರ ಸುಸ್ತಾಗಿತ್ತು. ಪೇಟ್ ಪೂಜೆ ಮಾಡ್ಕೋಬೇಕಂತ ಯೂನಿ ರೆಸ್ಟೋರೆಂಟ್ ಇತ್ತು ಅಲ್ಲೇ. ಸೊ ಅಲ್ಲಿ ಬಂದಿದ್ವಿ. ಕಾಸ್ಟ್ ಅಂತೂ ಹೆವಿ ಸಿಕ್ಕಾಪಟ್ಟಿ ಹೆವಿ ಕಾಸ್ಟಿಂಗ್ ಇತ್ರಿ. ಕಾಸ್ಟ್ ಇತ್ರಿ ಫುಡ್ದ. ನೂಡಲ್ಸ್ ರೈಸ್ ಇದೆಲ್ಲ ತೊಗೊಂಡಿದ್ದು ಹುಡುಗರು ಅಂತೂ. ನಮ್ಮ ಹರ್ಷ ನೋಡ್ರಿ ಹೆಂಗೆ ತಿನ್ನತ್ತ ನೂಡಲ್ಸ್. ಸಾನ್ವಿ ಕೂಡ ಇಷ್ಟ ನೂಡಲ್ಸ್, ಹರ್ಷಗೂ ಇಷ್ಟ. ಬಟ್ ಭಾಳ ಇಷ್ಟಪಟ್ಟಂತ ತಿನ್ನಂಗಿಲ್ರಿ. ಓಕೆ ನನಗಂತೂ ನೂಡಲ್ಸ್ ಅಂತೂ ಲೈಕ್ ಆಗಂಗಿಲ್ರಿ. ಫಸ್ಟ್ ಪೇಟ್ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ನಾವು ಈಗ ಬಂದಿದ್ವಿ. ಟೇಸ್ಟ್ ಅಂತೂ ಚಲೋ ಇತ್ತು. ಓರಿಯನ್ ಮಾಲ್ ಮುಗಿಸ್ಕೊಂಡು ಮನೆಗೆ ಬರೋ ಪ್ಲಾನ್ ಇತ್ತು. ಬಟ್ ನಮ್ಮ ಮನೆಯವ್ರು ನೋಡಿ ಇನ್ನೂ ಟೈಮ್ ಐತಿ ಮಂತ್ರಿ ಸ್ಕ್ವೇರ್ಗೆ ಹೋಗೋಣ ಅಂತಂದ್ರು. ಆ್ಯಕ್ಚುಲಿ ಕ್ಯಾಬ್ನೇ ಹೋಗೋರಿದ್ದು. ಬಟ್ ಅದೆಲ್ಲ ಟ್ರಾಫಿಕ್ ನೋಡಿ ನಮ್ಮ ಮನೆಯವ್ರು ಮೆಟ್ರೋಲೇ ಹೋಗೋಣ ಅಂತ ಮೆಟ್ರೋಲೇ ಹೊಂಟೀವಿ. ಫೈನಲಿ ಆ ಕ್ರೌಡ್ ಎಲ್ಲಾನು ಫಿನಿಶ್ ಮಾಡ್ಕೊಂಡ ಟ್ರಾಫಿಕ್ ಎಲ್ಲ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಹಾಗಾಗಿ ಮೆಟ್ರೋಲೇ ಮಂತ್ರಿ ಸ್ಕ್ವೇರ್ ಮಾಲ್ಗೆ ಬಂದೀವಿ. ಇಲ್ಲಿ ಆ್ಯಕ್ಚುಲಿ ಓರಿಯನ್ ಮಾಲ್ ಅಷ್ಟು ಕ್ರೌಡ್ ಇಲ್ಲ. ಬಟ್ ಓಕೆ ಏನ್ರಿ
ತಿನ್ನಿಸೊಂದಿಟ್ಟ ನೀನ್ ಟೇಸ್ಟ್ ಮಾಡಿ ಪಪ್ಪಾಗ ನೋಡ್ಲೆ ಬರೀ ಆತಾನ ದೀದಿಗ ಅಷ್ಟು ಕೊಡ್ಲ ಅದಕ್ಕೇನಾಗ್ತತಿ ನನ್ ತಗೋದು ಗೈಸ್ ಎಲ್ಲರೂ ಐಸ್ ಕ್ರೀಮ್ ತಿನ್ನತ್ತಿದ್ವಿ ಇಲ್ಲಿ ಒಂದು ಇನ್ಸಿಡೆಂಟ್ ಏನಾತಂದ್ರೆ ನಂದು ಇಷ್ಟು ಟೆನ್ಷನ್ ಇಷ್ಟು ಇಮೋಷ್ನಲ್ ಆಗಿಬಿಟ್ಟೆಲ್ಲ ಅಷ್ಟೊಂದು ಇಮೋಷ್ನಲ್ ಆಗಿಬಿಟ್ಟೆ ನಾನು ಇವರು ಎಲ್ಲರೂ ಐಸ್ ಕ್ರೀಮ್ ತಿನ್ನತ್ತಿದ್ವಿ ರೀ ಸಡನ್ಲಿ ಸಾನ್ವಿ ಅಲ್ಲೇ ಪ್ಲೇ ಏರಿಯಾ ಇತ್ತು ಪ್ಲೇ ಏರಿಯಾ ನೋಡ್ಕೊಂಡು ಬರ್ತೀನಿ ಅಂತ ಹೋದ್ಲು ಬಟ್ ನನಗೆ ಯಾಕೋ ಟ್ರಸ್ಟ್ ಆಗಲಿಲ್ಲ ಸ್ವಲ್ಪ ಜಾಸ್ತಿ ಕ್ರೌಡ್ ಇತ್ತು ರೀ ಜನ ಜಾಸ್ತಿ ಇದ್ರು ಸೊ ಹಾಗಾಗಿ ಮತ್ತೆ ಮಿಸ್ಸಿಂಗ್ ಆಗೋದು ಬೇಡ ಅಂತ ನಾ ಹೋಗಿ ನೋಡಿದೆ ಅಲ್ಲಿ ನೋಡಿದ ತಕ್ಷಣ ನಮ್ಮ ಸಾನ್ವಿ ಇರಲೇ ಇಲ್ಲ ಸಾನ್ವಿ 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 ಕೂಗಿ ಕೂಗಿ ಅಲ್ಲಿ ಎಲ್ಲೂ ಸಿಗಲಿಲ್ಲ ಇಷ್ಟು ಇಮೋಷ್ನಲ್ ಆದಲ್ಲ ಅಷ್ಟೊಂದು ಇಮೋಷ್ನಲ್ ಆದೆ ಎಷ್ಟು ಮಕ್ಕಳು ಎಷ್ಟು ಜಪ್ಪಿಸ್ರು ಎಷ್ಟು ಹಿಡ್ಕೊಂಡ್ರು ಕೂಡ ಇಷ್ಟು ಕಣ್ಣು ಮುಚ್ಚು ಕಣ್ಣು ತಗೋದು ಎಲ್ಲೆಲ್ಲವೇ ಹೋಗ್ತಾರೋ ಗೊತ್ತಾಗ್ಲಿಲ್ಲ ಬಟ್ ಸಡನ್ಲಿ ಆಕೆ ಅದನ್ನೆಲ್ಲ ನೋಡ್ಕೊಂಡ ಅಲ್ಲಿ ಪ್ಲೇ ಏರಿಯಾ ಒಳಗೆ ಇಲ್ಲ ಪ್ಯಾರೆಂಟ್ಸ್ನ ಮಮ್ಮಿ ಪಪ್ಪನ ಕರ್ಕೊಂಡ್ ಬಾ ಅಂತ ಹೇಳಿದ್ರು ಸೊ ಹಾಗಾಗಿ ರಿಟರ್ನ್ ನಮ್ಮ ಮನೆಯವ್ರ ಹತ್ರನ ಬಂದು ನಿಂತಿಡ್ರಿ ಆಕೆ ಬಟ್ ನಾನು ನೋಡೇ ಇರಲಿಲ್ಲ ಇಷ್ಟೊಂದಕ್ಕಿನೂ ನಾವು ಸರ್ಚ್ ಮಾಡತ್ತಿದ್ದೆ ಅಲ್ಲಿ ಅಲ್ಲಿ ಇಲ್ಲಿ ಅಲ್ಲಿ ಬಟ್ ಫೈನಲಿ ಅವ್ರ ಪಪ್ಪ ನಿಂತಕ್ಕೆ ಬಂದು ನಿಂತಿದ್ರು ಆಕೆ ಹುಡುಗರ್ನ ಇಂಥ ಇಷ್ಟು ಕ್ರೌಡ್ ಒಳಗೆ ಎಷ್ಟೊಂದು ಸೇಫ್ ಆಗಿ ನೋಡ್ಕೊಂಡ್ರು ಕೂಡ ಒಂದು ಸ್ವಲ್ಪ ಮಿಸ್ ಆಗತ್ತಾರ್ರಿ ಬಟ್ ಆದ ತಕ್ಷಣ ಲಿಟ್ರಲಿ ನಾನು ಕೈ ಕಾಲು ಫುಲ್ ಒಂಥರ ನಡ್ಗಾತಿದ್ದು ಅಂತಲೇ ಹೇಳ್ಬೋದ್ರಿ ಪ್ಲಸ್ ಇಷ್ಟು ಇಮೋಷ್ನಲ್ ಆಗಿದ್ದಲ್ಲ ನಂಗೆ ಲಿಟ್ರಲಿ ಕಣ್ಣಾಗ ನೀರ ಬರಾಗತ್ಬಿಟ್ಟು ಎಲ್ಲಿ ಹೋದ್ಲಪ್ಪ ಈಕಿ ಅಂತ ಕರೆಣ ಇಂಥ ಕ್ರೌಡ್ ಒಳಗೆ ಮಕ್ಕಳನ್ನ ಒಯ್ಯರೇಬಾರ್ದು ಇಲ್ಲಾಂದ್ರೆ ಮನೆಯೊಳಗರೆ ಕುತ್ಕೋಬೇಕು ಇಲ್ಲಾಂದ್ರೆ ಭಾಳ ಸೇಫ್ ಆಗಿ ನೋಡ್ಕೋಬೇಕು ನೋಡ್ರಿ ಡಾನ್ಸ್ ಮಾಡ್ತಾ ಚಂದ ಅದಾವಿಲ್ಲ ಕವರ್ ಇದು ಒಂಥರ ಚಂದ ಐತಿ ಮಸ್ತ್ ಐತಿ ಪೀಸ್ What we had in our face. But wait, dancers hold on guys. We're gonna take one group picture together and I would request the audience to come a little closer now so that we can have a very nice picture clip. You can let them in. You can allow them to get in so that we can have some nice picture clip. I hope you're ready. Alright, audience can come a little closer. Come on guys, a little more closer. ಗೈಸ್ ಮನೆಗೆ ಹೋಗೋ ಸಮಯ ಬಂತ್ರಿ ಸೊ ಮೆಟ್ರೋ ಬರೋವರೆಗೂ ನಮ್ಮ ಸಾನ್ವಿ 1 2 3 ಕೌಂಟ್ ಮಾಡತ್ತಿದ್ಲು ಸೊ ಮನೆಗೆ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡು ಆಗಂಗಿಲ್ಲ ಹಾಗಾಗಿ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ಬ್ಲಾಗ್ ಇಷ್ಟ ಆಗೈತಂದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡ್ರಿ ಬಾಯ್